ಮಕರ ರಾಶಿ. ಮಕರ ರಾಶಿಯವರಿಗೆ ತಾಯಿಯ ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆ ಇರಬೇಕು. ಹಾಗೆಯೇ ವ್ಯಾವಹಾರಿಕದ ವಿಚಾರದಲ್ಲಿ ಕೆಲವು ಪ್ರಯತ್ನಗಳು ನಿಧಾನಗತಿಯಾಗಿ ನಿಮಗೆ ಖಿನ್ನತೆಯ ಅನುಭವಗಳು ಬರಬಹುದು, ಅಥವಾ ಮೇಲಾಧಿಕಾರಿಗಳಿಂದ ನಮ್ಮ ಕರ್ತವ್ಯಕ್ಕೆ ತಡೆ ಉಂಟಾದಂತಹ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸುತ್ತಾ ಇದೆ. ಅದರಿಂದ ತಿಳಿದವರಿಂದ ಕಾನೂನುಬದ್ಧ ಸುವ್ಯವಸ್ಥೆಗೆ ಮಹತ್ವ ಕೊಟ್ಟು ಕರ್ತವ್ಯವನ್ನು ನಿಭಾಯಿಸಿದ್ದೇ ಆದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅಧಿಕ ಶುಭಕ್ಕಾಗಿ ಪಂಚಾಕ್ಷರಿ ಜಪ ಆರಾಧನೆ, ಶಿವದೇವರಿಗೆ ರುದ್ರಾಭಿಷೇಕ, ಬಿಲ್ವಪತ್ರ ಅರ್ಚನೆ, ಇಂತಹ ದೇವತಾ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ. ಕುಂಭರಾಶಿ. ಇವತ್ತು ನಿಮಗೆ ನಿಮ್ಮ ಸಾಧನೆಗೆ ಮೆಚ್ಚಿ ಸನ್ಮಾನಗಳು ಪ್ರಾಪ್ತವಾಗುವಂಥದ್ದು, ನಿಮ್ಮ ಸಾಧನೆಗೆ ಅನುಗುಣವಾದ ಪ್ರಯತ್ನವು ನಿಮ್ಮ ಪಾಲಿಗೆ ಶುಭವನ್ನು ತರುವಂತಹ ಯೋಗಗಳು ಉಂಟಾಗುತ್ತೆ. ಆರ್ಥಿಕ ಸ್ಥಿತಿ ಏರುಪೇರಿದ್ದರೂ ಇಷ್ಟಾರ್ಥಗಳು ನೆರವೇರುತ್ತಾ ಹೋಗುತ್ತೆ. ಭೂಮಿ, ಮನೆ, ವಾಹನ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರಿ. ಪತ್ರ ವ್ಯವಹಾರ ಮಾಡುವಾಗ ತಿಳಿದು ಸಿಗ್ನೇಚರನ್ನು ಅಥವಾ ಸಹಿಯನ್ನು ಹಾಕುವುದು ಉತ್ತಮ. ಮೋಸ ಹೋಗುವ ಯೋಗಗಳು ಕಾಣುವ ಲಕ್ಷಣ ಇದೆ. ಮನೆಯಲ್ಲಿ ಕಾರಣವಿಲ್ಲದೆ ಕೆಲವು ಚಿಂತೆಗಳು ನಿಮ್ಮನ್ನು ಬಾಧಿಸಬಹುದು. ಸಮಾಧಾನವು ನಿಮ್ಮ ಪಾಲಿಗೆ ಈ ದಿನ ಸುದಿನವಾಗುವ ಯೋಗ. ತಾವು ಮಾಡಬೇಕಾದ ಆರಾಧನೆ ನಾಗದೇವರ ಪ್ರಾರ್ಥನೆ, ಹಾಗೆಯೇ ರಾಘವೇಂದ್ರ ಸ್ವಾಮಿ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ತುಳಸಿಯಿಂದ ಮನೆಯಲ್ಲಿ ವಿಷ್ಣುವಿಗೆ ಆರಾಧನೆ ಮಾಡಿದ್ದೇ ಆದರೆ ಇಷ್ಟಾರ್ಥ ಸಿದ್ಧಿ. ಮೀನರಾಶಿ. ನಿಮಗೆ ಈ ದಿನ ಧನಹಾನಿ ಯೋಗ. ಕೌಟುಂಬಿಕದ ಮಂಗಳ ಕೆಲಸಕ್ಕಾಗಿ ಧನವ್ಯಯ ಮಾಡುವಂಥ ಅವಕಾಶ. ಸಹೋದರ, ಬಂಧು ಅಥವಾ ಸ್ವಜನ, ಮಕ್ಕಳು ಈ ಕೆಲವು ಮಂಗಳ ಕೆಲಸಕ್ಕಾಗಿ ಧನವ್ಯಯವಾಗುವ ಯೋಗ. ದೂರ ಅಧಿಕ ಸಂಚಾರ ಮಾಡುವ ಯೋಗ. ಸೂಕ್ತ ಕಾಲದಲ್ಲಿ ಆಹಾರ ಪದ್ಧತಿಗೆ ಗಮನವಿಡಿ. ಅಧಿಕ ಪ್ರಯಾಣ ಮಾಡುವಾಗ ಪ್ರಯಾಣದಲ್ಲಿ ಜಾಗ್ರತೆ ಇರಿ. ಕಾರ್ಯಕ್ಷೇತ್ರದಲ್ಲಿ ಈ ದಿನ ಹೆಚ್ಚಿನ ಗಮನ ಹರಿಸುವ ಅವಕಾಶಗಳು ಕಡಿಮೆ ಇರುವುದರಿಂದ ಸರಿಯಾದ ಸೂಕ್ತವಾದ ವಿಚಾರಗಳನ್ನು ಮಂಥನ ಮತ್ತು ವಿಮರ್ಶೆ ಈ ಎರಡನ್ನೂ ಮಾಡಿ ನಿರ್ಧಾರ ತೆಗೆದುಕೊಂಡಾಗ ಈ ದಿನ ನಿಮ್ಮ ಪಾಲಿಗೆ ಶುಭವಾಗುತ್ತೆ. ತಾವು ಮಾಡಬೇಕಾದಂತಹ ದೇವತಾರಾಧನೆ ನಾಗದೇವರ ಪ್ರಾರ್ಥನೆ, ಹಾಗೆಯೇ ಗಣಪತಿಯ ಆರಾಧನೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.